ಕ್ರಿಸ್ಮಸ್ ಮತ್ತು ಹೊಸ ವರ್ಷಕ್ಕೆ ಯಾವುದೇ ವಿಶೇಷವಾದ ಮಾರ್ಗಸೂಚಿ ಇಲ್ಲ. ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್ ವಾರ್ಡ್ಗೆ ಸೂಚನೆಯನ್ನು ಕೊಡಲಾಗಿದೆ. ಆಕ್ಸಿಜನ್, ವೆಂಟಿಲೇಟರ್, ಬೆಡ್, ಔಷಧಿ ಎಲ್ಲವನ್ನ ಖರೀದಿ ಮಾಡಬೇಕು. ಅಗತ್ಯ ಬಿದ್ದರೆ ಲಸಿಕೆಯನ್ನು ನಾವೇ ಖರೀದಿ ಮಾಡ್ತೀವಿ. ದಿನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, ಅದಕ್ಕೂ ಮುನ್ನವೇ ನಾವು ಲಸಿಕೆಯನ್ನು ಖರೀದಿಸ್ತೀವಿ ಅಂತ ಇಡೀ ಸಭೆಯ ಸಾರಾಂಶವನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಟೆಸ್ಟ್ ಜಾಸ್ತಿ ಮಾಡಿದ್ರೆ ಹೆಚ್ಚು ಕೇಸ್ ಆಗುತ್ತೆ, ನಿಜ, ಅದು ಎಕ್ಸ್ಪೆಕ್ಟೆಡ್ ಅಂತ ಕೂಡ ಹೇಳಿದ್ದಾರೆ. 14 cases are reported daily. In the country, average 310 cases are reported. ಒಟ್ಟಾರೆ ಕೆಲವು ಸುದ್ದಿಯೆಲ್ಲ ನಾವೇ ಕೊಟ್ಟಿದ್ವಿ, ಅದನ್ನೇ ಮತ್ತೊಂದು ಸರ್ತಿ ಪುನರುಚ್ಚರಿಸಿದ್ದಾರೆ ಮುಖ್ಯಮಂತ್ರಿಗಳು. ಏನು ಎತ್ತ ಅಂತ 92 ಕೇಸ್ ಸಕ್ರಿಯವಾಗಿದೆ. ಅದರಲ್ಲಿ 72 ಜನ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ, 20 ಜನ ಹಾಸ್ಪಿಟ್ಲಲ್ಲಿದ್ದಾರೆ, ಅದರಲ್ಲಿ 7 ಜನ ICUನಲ್ಲಿದ್ದಾರೆ. ಈಗ ಬಂದಿರೋದು ಉಪತಳಿ JN1 ಒಮಿಕ್ರಾನ್ನ ಉಪತಳಿ. ಸೊ ಅದೆಲ್ಲ ನಾವೀಗಾಗಲೇ ಸಾಕಷ್ಟು ಸಾರಿ ಹೇಳಿದ್ದೀವಿ. ಕರ್ನಾಟಕದಲ್ಲಿ 92 ಪಾಸಿಟಿವ್ ಕೇಸ್ ಇದೆ ಅಂತಕ್ಕಂಥದ್ದು ಕೂಡ ಹೇಳಿದ್ದೀವಿ. ಬೆಂಗಳೂರಿನಲ್ಲೇ 80 ಕೇಸ್ ಇದೆ. ಸೊ ಬಟ್ ಇದು ಮುಖ್ಯಮಂತ್ರಿಗಳೇ ಹೇಳಿರೋದ್ರಿಂದ ಇದು ಅಧಿಕೃತ ಮಾಹಿತಿ ಅಂತ ಅನ್ನಿಸ್ಕೊಳ್ಳುತ್ತೆ, ಸರ್ಕಾರದ ಅಧಿಕೃತ ಮಾಹಿತಿ ಅಷ್ಟೇ. Concerned, they should not be repeated. So take all precautionary measures. A cabinet subcommittee will be constituted. It will Health Minister, Medical Education Minister, Home Minister, and Deputy Chief Minister. ಎಲ್ಲ ವೈದ್ಯಕೀಯ ಇಲಾಖೆಯ ಅಧಿಕಾರಿಗಳು, ಚೀಫ್ ಸೆಕ್ರೆಟರಿ ಮತ್ತು ಫೈನಾನ್ಸ್ ಸೆಕ್ರೆಟರಿ, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಸದಸ್ಯರುಗಳು ಇವರನ್ನೊಳಗೊಂಡ ಒಂದು ಸಭೆ ಇವತ್ತು ನಡೀತು. ಕಾರಣ ಯಾಕಪ್ಪ ಅಂತಂದರೆ ಕೋವಿಡ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ 3 ಜನರು ಕರ್ನಾಟಕದಲ್ಲಿ ಕೋವಿಡ್ ಪಾಸಿಟಿವ್ ಇದ್ದವರು ಸತ್ತಿದ್ದಾರೆ. ಆದರೆ ಅವರೆಲ್ಲರೂ ಕೂಡ 3 ಜನನು ಕೂಡ ಕೋವಿಡ್ನಿಂದಲೇ ಸತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಅವರಿಗೆ ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದವು. ಕಿಡ್ನಿ ಸಮಸ್ಯೆ, ಹಾರ್ಟ್ ಸಮಸ್ಯೆ, ಶ್ವಾಸಕೋಶದ ಸಮಸ್ಯೆ, ಈ ಥರದ ಕಾಯಿಲೆಗಳು ಇದ್ದವು. ಬ್ಲಡ್ ಪ್ರೆಷರ್, ಡಯಾಬಿಟಿಕ್, ಈ ಥರದ ಸಮಸ್ಯೆಗಳಿದ್ದವು. ಮತ್ತು ಕೋವಿಡ್ ಪಾಸಿಟಿವ್ ಕೂಡ ಇತ್ತು. ಹಾಗಾಗಿ 3 ಜನರು ಕೋವಿಡ್ನಿಂದಲೇ ಸತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ರೋಗಗಳಿಂದಲೂ ಕೂಡ ಸತ್ತಿರ್ಬೋದು, ಆದರೆ ಅವ್ರಿಗೆ ಕೋವಿಡ್ ಪಾಸಿಟಿವ್ ಇತ್ತು. ಅದಕ್ಕೋಸ್ಕರ ಈಗಾಗಲೇ ನಮ್ಮ ಹೆಲ್ತ್ ಮಿನಿಸ್ಟ್ರು ಮೀಟಿಂಗ್ ಮಾಡಿದರು, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯವ್ರ ಜೊತೆಯಲ್ಲಿ ಮತ್ತು ಅಧಿಕಾರಿಗಳ ಜೊತೆಯಲ್ಲಿ. ನೀನು ಸೇರಿದ್ದ ಆ ಮೀಟಿಂಗ್? ನೀನು ಹೋಗಿದ್ದ? ಇವರು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಕೂಡ ಬೇರೆ ಮೀಟಿಂಗ್ ಮಾಡಿದರು.